ಜಯಮ್ಮ ಜಯಮ್ಮ ಉಂಡೇನೆ ಆಲೆನೆ ಏನ್ ಸಮಾಚಾರ? ಅಯ್ಯೋ ಈಗಿನ ಉಂಡು ನಿಂತ್ಕಣ್ಣಮ್ಮ, ಸಮಾಚಾರ ಇಲ್ಲ ಗಿಮಾಚಾರ ಇಲ್ಲ, ಬಿಸ್ಲು ಹಂಗೆ ಉರ್ದೋಗುತ್ತೆ. ಏನ್ ಮಾಡೋದು, ಎಲ್ಲೂ ಕೂಲಿ ಪಾಲಿ ಹೋಗಂಗೂ ಇಲ್ಲ ಏನೂ ಇಲ್ಲ. ಮನೆ ಬಿಟ್ಟು ಹೊರಕ್ ಹೋಗಕ್ಕೆ ಮನ್ಸು ಬರಲ್ಲ ಈ ಬಿಸ್ಲಿಗೆ ಅರ್ದಾನ. ಬಾಯಿ ಹೋದಂಗ ಆಗುತ್ತಾ ಬಿಸ್ಲು ನೋಡಿರಿ. ಎಲ್ಗೂ ಹೋಗಲ್ ಕಣೆ. ಭಾಗ್ಯಮ್ಮ ನೀನ್ ಉಂಡ್ ಬಂದೆ, ಏನ್ ಸಾರ್ ಮಾಡಿದ್ದೆ? ಹ್ಞೂ ಉಂಡ್ ಬಂದೆ, ಬಸ್ಸಾರ್ ಮಾಡಿದ್ದೆ, ನಮ್ಮ ಅವಳಿ ಮೇಳಕ್ಕೆ ಕಾಳು ಬಸ್ಸಾರ್ ಮಾಡಿದ್ದೆ. ಅಲ್ಲ ಕಣೆ, ನಿನ್ನೆ ಸಹ ನೀನ್ ಮನೆಯಾಗ ಇರ್ಲಿಲ್ವೇನು? ಇರ್ಲಿಲ್ಲ, ನನ್ನ ತಂಗಿ ಮೊಮ್ಮಗಳದು ನಾಮಕರಣ ಇತ್ತು, ಹೋಗಿದ್ದೆ. ಯಾಕೆ? ಅದಕ್ಕೇನ ನಿನ್ ಗಂಡ ಅಂತ ಕೆಲಸ ಮಾಡಿದ್ದು ನಿನ್ನೆ ಸಹ? ನಾನು ಇವನೇನ ಮರಯ್ಯ ಇಂಥ ಕೆಲಸ ಮಾಡ್ತಾವನೆ ಜಯಮ್ ಇಲ್ವೇನೋ ಅಂತ ಅನ್ಕಂಡೆ. ಈಗ ಗೊತ್ತಾಗ್ತೈತಿ ನೀನ್ ಇರ್ಲಿಲ್ವಲ್ಲ, ಅದಕ್ಕೇನೆ ಅಂತ ಕೆಲಸ ಮಾಡ್ಯವನಿ ನಿನ್ ಗಂಡ ನಿನ್ ಮನೆಯಾಗಿ. ಏನ್ ಮಾಡಿದಪ್ಪ ನನ್ ಗಂಡ ನಿನ್ನೆ ದಿವಸ? ಅಯ್ಯಯ್ಯೋ ಏನ್ ಹೇಳ್ತಾ ಇದ್ದಾಳಿ ಭಾಗ್ಯಮ್ಮ? ಭಾಗ್ಯಮ್ಮ ಏನ್ ಮಾಡಿನಿ ನನ್ ಗಂಡ ನಿನ್ನೆ ದಿವಸ ನಮ್ಮ ಮನೆಯಾಗೆ? ಹೇಳಿ ಜಲ್ದು. ಬಿಡಮ್ಮ, ನಿಮ್ ಮನೆಗೆ ನಿನ್ ಮಗನೂ ಇರ್ಲಿಲ್ಲ, ನಿನ್ ಮಗಳು ಇರ್ಲಿಲ್ಲ, ಇಬ್ರು ಎಲ್ಗ ಕಾಲೇಜ್ಗೆ ಹೋಗ್ಯವ್ರೆ. ಅದಕ್ಕೆ ನಿನ್ ಗಂಡ ಎಂತ ಕೆಲಸ ಮಾಡ್ತಿದ್ದ ಗೊತ್ತಾ? ಅಯ್ಯೋ ನನ್ಗಂತೂ ಆಶ್ಚರ್ಯ ಆಗೋತು. ಇವನೇನ ಮರ ಯಾ ಮನೆಯಾಗೆ ಇಂಥ ಕೆಲಸ ಮಾಡ್ತಾನಲ್ಲ ಅಂತಾನ. ಅದೇನ್ ಕೆಲಸ ಮಾಡಿನಪ್ಪ ನನ್ ಗಂಡ ಯಾರು ಇಲ್ದಿರೋ ಟೈಮ್ನಾಗೆ? ಈ ಭಾಗ್ಯಮ್ಮ ನೋಡಿರಿ ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಸ್ಟೋರಿ ಹೇಳ್ದಂಗೆ ಹೇಳ್ತಾ ಇದ್ದಾಳೆ. ಜಲ್ದಿ ವಿಷಯಕ್ಕೆ ಬರೋದ್ ಬಿಟ್ಟು ಅದ್ ಏನ್ ಮಾಡಿನೋ ಏನೋ ಅಂತ ಹೇಳಿ ನನ್ಗಂತೂ ಗಾಬರಿ ಆದಂಗೆ ಆಗ್ತೈತಿ. ಲೇ ಭಾಗ್ಯಮ್ಮ ಅದೇನ್ ವಿಷಯ ಅಂತ ಜಲ್ದಿ ಹೇಳಿ, ನನ್ಗೊಂಥರ ಎದೆಲ್ಲ ಡಗಡಗ ಅಂತ ಹೇಳಿ ಹೊಡ್ಕೊಂತೈತಿ. ಅದೇನ್ ಮಾಡ್ದ ಅಂತ ಹೇಳಿ ಜಲ್ದಿ ಹೇಳಿ, ಅದೇನ್ ಮಾಡ್ದ ನನ್ ಗಂಡ ಯಾರು ಇಲ್ಲ ಟೈಮ್ನಾಗೆ? ಛೇ, ಅಲ್ಲ ನಿನ್ ಗಂಡ ಇಂಥ ಕೆಲಸ ಮಾಡ್ಬೋದೇನಿ ಯಾರು ಇಲ್ಲ ಮನೆಯಾಗೆ ಅಂತ ಹೇಳಿ? ನನ್ಗಂತೂ ಸಿಟ್ಟು ಬಂತಮ್ಮ ಅವ್ನ ಮ್ಯಾಲೆ. ಅಲ್ಲ ಯಾರು ಇಲ್ಲೋ ಟೈಮ್ನಾಗೆ ಎಂತ ಕೆಲಸ ಮಾಡ್ತಿದ್ದಲ್ಲ ನಿನ್ ಗಂಡ. ಯಪ್ಪ ನೀನೇನಾದ್ರೂ ಇದ್ದಿದ್ರೆ ಏನೂ ಇಲ್ಲ, ಏನ್ ಮಾಡ್ತಿದ್ದೋ ಏನೋ ಅದು ಅಂತ ಕೆಲಸ ಮಾಡೋದ್ ನೋಡಿದ್ರೆ. ನೋಡು ಲಸ್ಮಕ್ಕನು ನೋಡಿಳು ನಿನ್ನೆ ಸಹ. ಬೇಕಂದ್ರೆ ಕೇಳು ಅವಳನು. ಹೇಳಿ ಲಸ್ಮಕ್ಕ, ಈ ಜಯಮ್ಮನ್ ಗಂಡ ಎಂತ ಕೆಲಸ ಮಾಡ್ತಿದ್ದ ಅಂತ ನಾನು ನಿನ್ನೆ ಸಹ. ಯಪ್ಪ ನಾವಂತೂ ಬೈಕೇಂಡ್ವಿ ಅಲ್ಲೇನೆ ಲಸ್ಮಕ್ಕ, ಯಾರು ಇಲ್ಲ ಅಂತಾನ ಎಂತ ಕೆಲಸ ಮಾಡ್ತಾ ಇದ್ದಾನೆ ಜಯಮ್ಮನ್ ಗಂಡ ಅಂತಾನ. ನೀನ್ ಬಂದಾಗ ಹೇಳೋಣ ಅಂತ ಹೇಳಿ ಕಾತ್ಕೊಂಡಿದ್ವಿ, ನೀನ್ ಬರ್ಲೇ ಇಲ್ಲ ನಿನ್ನೆ ಸಹ. ಯಾವಾಗ ಬಂದೋ ಏನೋ? ಹ್ಞೂ ಕಣೆ ಜಯಮ್ಮ, ನಾನು ಭಾಗ್ಯಮ್ಮನು ನಮ್ಮಂತ ಕುಕ್ಕಂಡೇ ಮಾತಾಡ್ತಿದ್ವಿ. ಅವಾಗ ನಿನ್ ಗಂಡ ಬಂದು ಯಪ್ಪ ಅದನ್ನ ಬಾಯಾಗ ಹೇಳ್ಬಾರ್ದಮ್ಮ. ಥೂ, ಯಾರಾದ್ರೂ ಮನೆಯಾಗ ಅಂತ ಕೆಲಸ ಮಾಡ್ತಾರೇನೆ ಜಯಮ್ಮ? ಅಯ್ಯಯ್ಯೋ ಇವಳು ಹಂಗೆ ಹೇಳ್ತಾಳೆ, ಅವಳು ಹಂಗೆ ಹೇಳ್ತಾ ಇದ್ದಾಳೆ. ಇಬ್ರು ನನಗೆ ಟೆನ್ಷನ್ ಕೊಡ್ತಾ ಇದಾರಲ್ಲಪ್ಪ. ನಿನ್ ಗಂಡ ಅಂತ ಕೆಲಸ ಮಾಡ್ದ ಅಂತ. ಅದು ಎಂತ ಕೆಲಸ ಅಂತ ನಾ ಹೇಳ್ತಾನೆ ಇಲ್ವಲ್ಲ. ಅಯ್ಯಯ್ಯೋ ನನ್ BP ರೈಸ್ ಆಗ್ತೈತಿ ಈಗ. ಇವ್ರು ನೋಡಿದ್ರೆ ಹೇಳ್ತಾ ಇಲ್ಲ. ಅಯ್ಯೋ ಇದೇನ್ ಮಾಡಿನೋ ಏನೋ ನನ್ ಗಂಡ ನಾನು ಇಲ್ದೇ ಇರೋ ಟೈಮ್ನಾಗೆ. ಲೇ ಲಸ್ಮಕ್ಕ, ನೀನಾದ್ರೂ ಅದೇನು ಅಂತ ಹೇಳಿ ಸರಿಯಾಗಿ. ಅದು ಏನ್ ಮಾಡೀನಿ ನನ್ ಗಂಡ ನಾನು ಇಲ್ದೇ ಇರೋ ಟೈಮ್ನಾಗೆ? ಅದೇನು ಅಂತ ಹೇಳ್ರಿ ಜಲ್ದು, ನನಗೆ ಟೆನ್ಷನ್ ಕೊಡ್ಬೇಡ್ರಿ. ನೀವಿಬ್ರು ಹೇಳ್ತಾ ಇರೋದು ನೋಡಿರಿ ಏನೋ ಮಾಡಬಾರ್ದು ಕೆಲಸನೇ ಮಾಡಿರ್ತಾನೆ ಅನ್ಸುತ್ತೆ. ಹ್ಞೂ ಕಣೆ ಜಯಮ್ಮ, ಅಯ್ಯೋ ಮಾಡಬಾರ್ದು ಕೆಲಸ ಎಲ್ಲ ಮಾಡ್ಯವನಿ ನಿನ್ ಗಂಡ. ನೀನ್ ಇಲ್ಲ ಅಂತ ಹೇಳಿ ನೆನ್ನೆ ದಿವಸ ಮನೆಯಾಗಿ. ನನ್ನ ಗಂಡ ಏನಾದ್ರೂ ಹಂಗ್ ಮಾಡಿದ್ರೆ ಏನೂ ಇಲ್ಲ, ಪಾರ್ಕೆ ತಾನು ಗಟ್ಟಿಸ್ತಿದ್ದೆ. ನಾನು ಅಷ್ಟೇನಮ್ಮ, ನನ್ನ ಗಂಡ ಏನೋ ನಿನ್ ಗಂಡಂಗೆ ಏನೋ ನಮ್ಮ ಮನೆಗೆ ಅಂತ ಕೆಲಸ ಎಲ್ಲ ಮಾಡಿದ್ರೆ ಏನೂ ಇಲ್ಲ, ಸರಿಯಾಗಿ ಹೇರಿಕ್ತಿದ್ದೆ. ಇನ್ನೊಂದ್ಸಲ ಅಂತ ಕೆಲಸ ಮಾಡಬಾರ್ದು ನಮ್ಮ ಮನೆಗೆ, ಹಂಗೆ ಏರಿಕ್ ಬಿಡ್ತಿದ್ದೆ ಅವನ್ನ. ನೀನಾಗಕ್ಕೆ ಸುಮ್ಮನೆ ಇದೆಯಾ ಅನ್ಸುತ್ತೆ ಸಹಿಸ್ಕೊಂಡು. ಅಯ್ಯಯ್ಯೋ ಏನ್ ಮಾಡಿನಪ್ಪ ನನ್ ಗಂಡ? ಅಯ್ಯಯ್ಯೋ ನನ್ನ ಮಾನ ಮರ್ಯಾದಿನ 3 ಕಾಸಿಗೆ ಹರಾಜಾಗ್ತಾನೆ ಅನ್ಸುತ್ತೆ. ಅದೇನ್ ಮಾಡಿನೋ ಏನ್ ಕತ್ತಿಯೋ ದೇವ್ರೇ. ಇವ್ರು ಕೂಡ ಶಾಕಿಗೆ ನನ್ನ BP ರೈಸ್ ಆಗಿ ನಾನು ಎಲ್ಲಿ ಇಲ್ಲೇ ಬರ್ಸ್ಟ್ ಆಗ್ಬಿಡ್ತೀನೋ ಅನ್ನಿಸ್ತೈತಿ. ಅದೇನ್ ಮಾಡ್ದ ಅಂತಲೂ ಸರಿಯಾಗಿ ಹೇಳ್ತಾ ಇಲ್ಲ ಇವ್ರಿಬ್ರು ಸೇರ್ಕೊಂಡು. ಲೇ ಭಾಗ್ಯಮ್ಮ ಲಸ್ಮಕ್ಕ, ನೀವು ಹಿಂಗೆ ಟೆನ್ಷನ್ ಕೊಟ್ರೆ ನಾನೇನು ಇಲ್ಲ, ಇಲ್ಲೇ ಬರ್ಸ್ಟ್ ಆಗ್ಬಿಡ್ತೀನಿ ಅನ್ಸುತ್ತೆ. ನೀವು ಕೂಡ ಟೆನ್ಷನ್ಗೆ BP ರೈಸ್ ಆಗಿ ಇಲ್ಲೇ ಹೊಗೆ ಹಾಕ್ಸ್ಕೊಂತೀನಿ. ಅದೇನು ಅಂತ ಸರಿಯಾಗಿ ಜಲ್ದಿ ಹೇಳ್ರೆ ಜಲ್ದಿ. ಯಾರಾದ್ರೂ ಒಬ್ರು ನನ್ನ ಗಂಡ ಏನೇ ಮಾಡ್ದ ಅಂತದ? ಲಸ್ಮಕ್ಕ ಹೇಳಿ ಜಲ್ದು. ಹೇಳ್ತೀನಿ ನೀನೊಂದ್ ಸ್ವಲ್ಪ ಧೈರ್ಯ ತಂದ್ಕೋಬೇಕು. ಹಿಂಗೆ ಗಾಬರಿ ಆಗ್ಬೇಡ ನೀನು. ಹಿಂಗೆ ನೀನ್ ಟೆನ್ಷನ್ ಮಾಡ್ಕೊಂಡ್ರೆ ನಾವ್ ಹೇಳಲ್ಲಮ್ಮ. ಅಲ್ವೇನೆ ಭಾಗ್ಯಮ್ಮ? ತಿರ್ಗ ಆಮೇಲೆ ಅದು ನಿನ್ ಗಂಡ ಮಾಡಿರೋ ಕೆಲಸ ಕೇಳಿ ಆಮೇಲೆ ನೀನು ಇಲ್ಲೇನೆ ನಿಗರ್ಕೊಂಡ್ಬಿಟ್ರೆ ಯಾಕೆ ಬೇಕಮ್ಮ? ಅದಕ್ಕೆ ನಮಗ್ ಬಾಯಿ ಹೋದಂಗ ಆಗ್ತೈತಿ ಆ ವಿಷಯ ಹೇಳಕ್ಕೆ. ಅಂತ ಕೆಲ್ಸನ? ಅಯ್ಯಯ್ಯೋ ಲೇ ಭಾಗ್ಯಮ್ಮ, ನೀನಾದ್ರೂ ಹೇಳಿ ಅದೇನ್ ಮಾಡ್ದ ನನ್ ಗಂಡ ಅಂತನ? ಹ್ಞೂ ಕಣೆ ಜಯಮ್ಮ, ಮಾಡಬಾರ್ದು ಕೆಲಸ ಮಾಡೇವ್ನಿ. ಆ ವಿಷಯನ ನಿನ್ಗೆ ಹೆಂಗೆ ಹೇಳೋದು ಅಂತ ನನಗೂ ಗೊತ್ತಾಗ್ತಿಲ್ಲ ಕಣೆ. ಆ ವಿಷಯ ಕೇಳಿ ನೀನು ಎಲ್ಲಿ ಎದೆ ಹೊಡ್ಕೊಂಡು ಸತ್ತೋಗ್ತೀಯೋ ಅಂತ ನನಗೂ ಬಾಯಿ ಹೋದಂಗ ಆಗ್ತೈತೆ ಆ ವಿಷಯ ಹೇಳಕ್ಕೆ. ಲಸ್ಮಕ್ಕ ನೀನೇ ಹೇಳಿ. ನನ್ನ ಕೈಲಂತೂ ಹೇಳಕ್ಕೆ ಧೈರ್ಯ ಇಲ್ಲ ಆ ವಿಷಯನ. ನೀನೇ ಹೇಳಿ ಲಸ್ಮಕ್ಕ, ನನ್ನ ಕೈಲಿ ಹೇಳಕ್ಕಾಗಲ್ಲಮ್ಮ. ಇಲ್ಲಮ್ಮ, ನಾನ್ ಮಾತ್ರ ಹೇಳಲ್ಲಮ್ಮ ಆ ವಿಷಯನ. ನೀನೇ ಹೇಳೆ ಭಾಗ್ಯಮ್ಮ, ನನಗೂ ಭಯವಾಗುತ್ತೆ.
ಆಮೇಲೆ ನಾನೇನಾದ್ರೂ ವಿಷಯ ಹೇಳಿ ಈ ಜಯಮ್ಮ ಇಲ್ಲೇ ಯಾವ್ದೇ ಹೊಡ್ಕೊಂಡು ಬಿದ್ರೆ ಯಾವಳಮ್ಮ ಆಮೇಲೆ ನನ್ನ ಮೇಲೆ ಬರುತ್ತೆ ಆಮೇಲೆ ಇವಳೇನಾದ್ರು ಸತ್ಕಿತ್ರಿ ಆ ವಿಷಯ ಕೇಳಿ ಲೇ ಯಾವಳನ್ನ ಒಬ್ರು ಹೇಳಿ ಸಾಯ್ರಿ ಅದೇನ್ ಮಾಡ್ದ ನನ್ನ ಗಂಡ ಅಂತಾನ ಯಾಕೆ ಹಿಂಗೆ ಇಬ್ರು ಬಡ್ಕೊಂತ ಇದ್ದೀರಾ ಮೊದ್ಲು ವಿಷಯ ಹೇಳ್ರಿ ನಾನು ಸಾಯ್ತೀನೋ ಇರ್ತೀನೋ ಅಂಬೋದು ಆಮೇಲೆ ಯೋಚನೆ ಮಾಡಿರಂತೆ ಸರಿ ಕಣೆ ಜಯಮ್ಮ ನಾನೇ ಹೇಳ್ತೀನಿ ನೀನೇನು ಟೆನ್ಷನ್ ತಗೊಂಬಕ್ ಹೋಗ್ಬೇಡ ಸ್ವಲ್ಪನ ಗುಂಡ್ಗೆನ ಗಟ್ಟಿ ಮಾಡ್ಕೆ ನೀನು ಹಂಗ ಧೈರ್ಯ ಕಳ್ಕೊಂಬಕ್ ಹೋಗ್ಬೇಡ ಹೇಳ್ತೀನಿ ಅದೇನು ಅಂತಾನ ನಿನ್ ಗಂಡ ಅದೇನ್ ಮಾಡ್ದ ಅಂತಾನ ನಾನೇ ಹೇಳ್ತೀನಿ ನೀನೊಂದ್ ಸ್ವಲ್ಪ ಧೈರ್ಯವಾಗಿರ್ಬೇಕು ಅಷ್ಟೇನೆ ಹಂಗಿದ್ರೆ ಹೇಳ್ತೀನಿ ಆತು ಕಣೆ ಹೇಳೆ ಮಾರಾಗಿತ್ತಿ ಅದೇನು ಅಂತಾನ ಅಲ್ಲ ನಾನು ಧೈರ್ಯವಾಗೇ ಇದ್ದೀನಿ ನೀವಿಬ್ರೆ ಎದರ್ಕೊಂಡು ಸಾಯ್ತಾ ಇದ್ದೀರಾ ಅಲ್ಲ ನನಗಿನ್ನ ನೀವೇ ಎದರ್ಕೊಂಡಿದ್ದೀರಲ್ಲಿ ನನ್ನ ಗಂಡ ಮಾಡಿರೋ ಕೆಲಸಕ್ಕೆ ನಾನು ಎದರ್ಕೋಬೇಕು ಅಂತದ್ರಾಗೆ ನೀವಿಬ್ರು ಎದರ್ಕೊಂಡು ಸಾಯ್ತಾ ಇದ್ದೀರಲ್ಲ ಹೇಳಕ್ಕೆ ವಿಷಯನ ಕೇಳಿಸ್ಕೊಂಬಳೆ ಧೈರ್ಯವಾಗಿರ್ಬೇಕಾದ್ರೆ ನಿಮ್ಗೆ ಯಾಕ್ರೆ ಭಯ ಹೇಳಿ ಅದೇನು ಅಂತಾನ ಜಲ್ದು ನೋಡು ನೀನ್ ಹಿಂಗೆ ಬಿ ಪಿ ರೈಸ್ ಮಾಡ್ಕೊಂತೀಯ ಅಂತಾನೆ ಮತ್ತೀಗ ನಾವಿಬ್ರು ಹೇಳ್ತಾ ಇಲ್ಲ ಆಮೇಲೆ ನಿಂದು ಬಿ ಪಿ ಆಗ್ಬಿಟ್ಟು ನೀನ್ ಆಮೇಲೆ ಇಲ್ಲೇನೆ ಎದೆ ಹೊಡ್ಕೊಂಡು ಸತ್ರೆ ಅದಕ್ಕೆ ನಮಗೆ ಭಯವಾಗ್ತಿರೋದು ಅಷ್ಟೇನೆ ಅಲ್ವೇನೆಲ್ಲ ಸ್ಮಕ್ಕ ಇಲ್ದಿದ್ರೆ ನಾವು ವಿಷಯ ಹೇಳಕ್ಕೆ ನಮ್ಗೆ ಏನಂತ ಹೇಳು ನಮ್ಗೆ ಯಾಕೆ ಭಯ ಕಣೆ ಜಯಮ್ಮ ನೀನು ಸಿಟ್ಟು ಮಾಡ್ಕೊಂಡ್ರೆ ನಮ್ಗೆ ಹೇಳಕ್ಕೆ ಧೈರ್ಯ ಬರಲ್ಲ ನೀನೊಂದಿಟ್ಟು ಕೂಲ್ ಆಗಿರ್ಬೇಕು ಸಾಕಾ ಇಷ್ಟು ಕೂಲಾಗಿ ಈಗ ಕೂಲಾಗ ಇದೀನಲ್ಲ ಅದೇನು ಅಂತ ಹೇಳಿ ಸಾಯ್ರಿ ಅದೇನು ಅಂತಂದ್ರೆ ಮೊನ್ನೆ ದಿವಸ ಎಲೆಕ್ಷನ್ ಆತಲ್ಲ ಎಲೆಕ್ಷನ್ ಅವರು ದುಡ್ಡು ಕೊಟ್ಟಿದ್ರು ಏನೋ ನಿನ್ ಗಂಡಗೆ ಅಯ್ಯೋ ಇಲ್ಲೂ ಸಸ್ಪೆನ್ಸ್ ಮೇಂಟೈನ್ ಮಾಡ್ಬೇಡ್ರಿ ಕಣ್ರಿ ಅದೇನು ಅಂತ ಮುಂದೆ ಕೇಳಿ ನಿಲ್ಲಿಸ್ಬೇಡ ಅರ್ಧಕ್ಕೇನೆ ಹೇಳ್ತೀನಿ ತಡ್ಕ ದುಡ್ಡು ಕೊಟ್ಟಿದ್ರಲ್ಲ ಆ ದುಡ್ಡು ನಿನ್ ಗಂಡಂತ ಇತ್ತು ಅನ್ಸುತ್ತೆ ನೆನ್ನೆ ದಿವಸ ಹಂಗು ನಿಮ್ಮ ಮನೆಗೆ ಯಾರು ಇರ್ಲಿಲ್ಲ ನೀನೂ ಇರ್ಲಿಲ್ಲ ನಿನ್ ಮಗಳು ನಿನ್ ಮಗ ಎಲ್ಲ ಕಾಲೇಜಿಗೋ ಎಲ್ಗೋ ಹೋಗಿದ್ರೋ ಏನೋ ಹೇಳೆ ಮುಂದಕ್ಕೆ ನಿಲ್ಲಿಸ್ಬೇಡ ಅಂತ ಹೇಳ್ದೆ ತಾನೆ ಅರ್ಧಕ್ಕೆ ನಿಲ್ಲಿಸ್ಬೇಡಮ್ಮ ನೀನು ಪೂರ್ತಿ ಹೇಳ್ಬಿಡು ಅವಾಗ ಒಂದ್ ಬ್ಯಾಗ್ನಾಗೆ ಒಂದ್ 3-4 ಬಿಯರ್ ಬಾಟ್ಲಿ ತಕೊಂಬಂದು ನಿಮ್ ಮನೆಗೆ ಕುಡಿತಾ ಕುಕ್ಕಣವನೆ ಆಗ ಇವನು ಗುಂಡದ್ನ ರಾಜಪ್ಪನ್ ಕರ್ಕೊಂಬಂದು ಅಯ್ಯಪ್ಪ ಇಬ್ರು ಮನೆಗೆ ಎಣ್ಣೆ ಹೊಡಿತಾ ಇದಾರಲ್ಲೇ ನೀನ್ ಇಲ್ದಿರೋ ಟೈಮ್ನಾಗೆ ಹೌದೇನೆ 3-4 ಬಿಯರ್ ತಂದು ಎಣ್ಣೆ ಹೊಡಿತಾ ಕುಕ್ಕೊಂಡಿದ್ರ ನಮ್ಮ ಮನೆಗೆ ನನ್ನ ಗಂಡನು ರಾಜನು ಅಯ್ಯೋ ರಾಮ ಬರ್ಲಿ ಇರು ನನ್ ಗಂಡ ಮಾಡ್ತೀನಿ ಮುದ್ದೆ ಕೊಲ್ ತಕೊಂಡು ಸರಿಯಾಗಿ ಗಟ್ಟಿಸ್ತೀನಿ ನೋಡು ಹಿಂಗೆ ಟೆನ್ಷನ್ ಮಾಡ್ಕೊಂಡು ಆಮೇಲೆ ಗಂಡನ್ ಸಾಯಿಸ್ತೀವಿ ಅಥವಾ ನೀನೇ ಸತ್ತೋಗ್ತೀವಿ ಅಂತಾನೆ ಮತ್ತೀಗ ನಾವು ಹೇಳಕ್ಕೆ ಎದರ್ಕೊಂಡಿದ್ದು ಹಂಗೆಲ್ಲ ಏನು ಮಾಡಬೇಡ ಸುಮ್ಮನಿರೇ ಜಯಮ್ಮ ಏನ್ ಮಾಡಕ್ಕಾಗುತ್ತೆ ಗಂಡಸ್ರು ಅಂದ್ಮೇಲೆ ಮನೆಗೆ ಹೆಂಗಸರು ಯಾರು ಇಲ್ಲ ಅಂತಂದ್ರೆ ಹಿಂಗೆ ಎಣ್ಣೆ ಪಣ್ಣೆ ಪಾರ್ಟಿ ಮಾಡ್ತಿರ್ತಾರ ಅವಾಗ ಅದಕ್ಕೆ ನಿನ್ ಗಂಡನ ಪದ್ಯಕ್ಕೆ ಹೋಗಕ್ ಹೋಗ್ಬೇಡ ಸುಮ್ನೆ ಯಾಕೆ ಮರ್ಯಾದೆ ಕಳ್ಕೊಂತೀನಿ ನಿನ್ ಗಂಡನ ಒದ್ದು ನೀನು ಇನ್ನೊಂದ್ಸಲ ಮಾಡ್ಬೇಡ ಹಿಂಗೆಲ್ಲ ಅಂತ ಹೇಳಿ ಸುಮ್ನಾಗು ಸಾಕು ಹಂಗೆ ಪದ್ಯಕ್ಕೆ ಹೋಗ್ಬೇಡ ಕಣೆ ಜಯಮ್ಮ ಗಂಡಸ್ರು ಅಂದ್ಮೇಲೆ ಎಣ್ಣೆ ಪಣ್ಣೆ ಕುಡಿತಿರ್ತಾರೆ ಅದಕ್ಕೆ ನಾವು ಬೇಜಾರ್ ಮಾಡ್ಕೊಂಡು ಒದ್ಯಕ್ಕೂ ಜಗಳ ಮಾಡಕ್ಕೂ ಹೋಗ್ಬಾರ್ದು ಒಳ್ಳೆ ಮಾತನಾಗ ಹೇಳ್ಬೇಕು ಮನೆಗೆಲ್ಲ ನೈಂತದೆಲ್ಲ ತೊರಬೇಡ್ರಿ ಅಂತಾನೆ ಮನೆಗೆ ಮಕ್ಳು ಇರ್ತಾರೆ ಅದನ್ನೇ ಕಲಿತಾರೆ ಅಂತ ಹೇಳಿ ಬೈದು ಬುದ್ಧಿ ಹೇಳ್ಬೇಕಷ್ಟೇನೆ ಹಿಂಗೆಲ್ಲ ಜಗಳ ಮಾಡಕ್ ಹೋಗ್ಬಾರ್ದು ಮನೆಗೆ ತರಬೇಡ ಅಂತಾನ ಒಳ್ಳೆ ಮಾತನಾಗ ಹೇಳು ಅಷ್ಟೇನೆ ಲಸ್ಮಕ್ಕ ಈಗ ಎಣ್ಣೆ ಪಾರ್ಟಿ ಮಾಡಿರು ನಾನು ಇಲ್ದೇ ಇದ್ದಾಗ ನಮ್ಮ ಮನೆಗೆ ಅಂತ ಹೇಳಿ ನನಗೇನು ಬೇಜಾರಿಲ್ಲ 3-4 ಬಿಯರ್ ತಂದ್ರು ನನ್ಗೊಂದು ಬಾಟ್ಲಿನೂ ಮಿಕ್ಸ್ ಇಲ್ವಲ್ಲ ಅದಕ್ಕೆ ನನಗೆ ಸಿಟ್ಟು ಇವತ್ತು ಸರಿಯಾಗಿ ಏರಿಕಿರಿ ಇನ್ನೊಂದ್ಸಲ ಎಣ್ಣೆ ಪಾರ್ಟಿ ಮಾಡಿದಾಗ ನನಗೊಂದು ಬಾಟ್ಲಿ ಉಳಿಸ್ತಾರೆ ಅಂತಾನ ಬಂದಾಗ ಏರಿಕ್ತೀನಿ ಇರು ನನ್ನ ಗಂಡಗೆ ನನಗೆ ಯಾಕೆ ಇರ್ಸಿಲ್ಲ ಅಂತಾನ